ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಪ್ರೀತಿಯೇ ಪ್ರಥಮವಾದದ್ದು. ಅದಕ್ಕೆ ಆಧಾರವಾಗಿ 1 ಯೋಹಾನ ಬರೆದ ಪತ್ರಿಕೆ 4ನೇ ಅಧ್ಯಾಯ 7 ಮತ್ತು 8ನೇ ವಚನ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದ ಆಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ನೋಡ್ರಿ, ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಪ್ರೀತಿಯ ಶ್ರೇಷ್ಠತೆಯ ಕುರಿತಾಗಿ ಪ್ರತಿಯೊಬ್ಬ ದೇವ ಮಕ್ಕಳು ಪ್ರೀತಿಯಲ್ಲಿ ಜೀವಿಸಬೇಕು, ಪ್ರೀತಿಯನ್ನು ಧರಿಸಿಕೊಳ್ಳಬೇಕು. ಸ್ತೋತ್ರ. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರಂತೆ. ನಡೆದಂಥ ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಡೌಗ್ ನಿಕೋಲ್ಸಾ ಎಂಬಂಥ ಒಬ್ಬ ಮಿಷನರಿ ಭಾರತಕ್ಕೆ ಬಂದರು. ಅವರು ಭಾರತದ ಭಾಷೆಯನ್ನು ಕಲಿಯಲು ಆರಂಭಿಸುವಾಗ ಅವರಿಗೆ ಕ್ಷಯ ರೋಗ ಬಂತ್ರಿ. ಅದರಿಂದ ಅವರು TB ರೋಗಿಗಳ ಮಧ್ಯದಲ್ಲೇ ಪ್ರತ್ಯೇಕವಾಗಿ ಇರುವಂಥ ಒಂದು ಕೇಂದ್ರದಲ್ಲಿ ಉಳಿಯಬೇಕಾಯಿತು. ಆ ಸ್ಥಳವು ಬಹಳ ಕೊಳಕಾಗಿತ್ತು, ಅಶುದ್ಧವಾಗಿತ್ತು, ಅನೇಕ ವ್ಯಾಧಿಗ್ರಸ್ತರಿದ್ದರು. ಆ ಸ್ಥಳದಲ್ಲಿದ್ದಂಥ ರೋಗಿಗಳಿಗೆ ಪರವಾಗಿಲ್ಲ, ದೇವರು ನನಗೆ ಈ ರೋಗದಲ್ಲಿ ಸ್ತೋತ್ರ ಕರ್ಕೊಂಡು ಬಂದಿದ್ದರು, ನಾನು ಇಲ್ಲಿ ಸುವಾರ್ತೆಯನ್ನು ಸಾರಿ ಕರಪತ್ರವನ್ನು ಕೊಟ್ಟು ಆತ್ಮಗಳನ್ನು ಗೆಲ್ಲುತ್ತೇನೆಂಬುದಾಗಿ ಆಸಕ್ತಿಯಿಂದ ಸುವಾರ್ತೆಯ ಕರಪತ್ರಗಳನ್ನು ಅಲ್ಲಿದ್ದಂಥ ರೋಗಿಗಳಿಗೆ ಕೊಡಲಿಕ್ಕೆ ಆರಂಭಿಸಿದರು. ಆದರೆ ದುರಾದೃಷ್ಟವಶ ಏನಂತ ಹೇಳಿದ್ರೆ, ಒಬ್ಬರು ಅವರ ಕರಪತ್ರವನ್ನು ತೆಗೆದುಕೊಳ್ಳಲಿಲ್ಲ. ಯಾರೂ ಸಹ ಅವರ ಕಡೆಗೆ ಗಮನ ತೆಗೆದುಕೊಳ್ಳಲೇ ಇಲ್ಲ. ಅವರಿಗೆ ಭಾಷೆ ತಿಳಿಯದೇ ಇದ್ದುದರಿಂದ ಆ ರೋಗಿಗಳ ಬಳಿ ಮಾತನಾಡಲು ಅವರಿಗೆ ಆಗಲಿಲ್ಲ. ಅವರು ಸೋತು ಹೋದರು. ಅಯ್ಯೋ, ಇಲ್ಲಿಯಾದರೂ ಆತ್ಮಗಳನ್ನು ಸಂಪಾದನೆ ಮಾಡಬೇಕೆಂಬಂಥ ಒಂದು ಆಸೆ ಇತ್ತು, ಅದು ಸಹ ನನ್ನಿಂದ ಆಗಲಿಲ್ಲವಲ್ಲ ಎಂಬುದಾಗಿ ಅವರು ಬಹಳ ದುಃಖಕ್ಕೆ ಒಳಗಾದರು. ದಿನಗಳು ಉರುಳಿದವು. ಪ್ರತಿದಿನ ರಾತ್ರಿ TB ವ್ಯಾಧಿಯಿಂದ ಕೆಮ್ಮಲು ಆರಂಭಿಸಿದರೆ ಹಾಗೆ ಮುಂದುವರಿಸಿ 2 ಗಂಟೆಗಳ ಕಾಲ ಕೆಮ್ಮುತ್ತಲೇ ಇದ್ದರು. ಆಗ ಅವರ ದೂರದಲ್ಲಿ ಒಬ್ಬ ವಯಸ್ಸಾದ ಮನುಷ್ಯನಿದ್ದ. ಅವರು ಹಾಸಿಗೆಯಿಂದ ಪಾಪ ಎದ್ದೇಳಲಿಕ್ಕಾಗೋದಿಲ್ಲ, ಕಷ್ಟಪಟ್ಟರೂ ಕೂಡ ಆಗುತ್ತಾ ಇರಲಿಲ್ಲ. ಅವ್ರು ಏನು ಮಾಡ್ತಾ ಇದ್ದರಂದರೆ, ಹಾಸಿಗೆಯಲ್ಲೇ ಎಲ್ಲ ತಮ್ಮ ಕಾರ್ಯಗಳನ್ನು ಮಾಡಿಬಿಡುತ್ತಾ ಇದ್ದರು. ಆಗ ಅವರ ಬಳಿಯಲ್ಲಿ ಈ ದಾದಿಯರು, ನರ್ಸ್ಗಳು ಅವರ ಬಳಿ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಅವರ ಇದ್ದಂಥ ಸ್ಥಳದಿಂದ ಕೆಟ್ಟ ವಾಸನೆ ಬರುತ್ತಾ ಇತ್ತು. ಅವರ ಬಳಿ ಯಾರು ಮಾತನಾಡ್ತಾ ಇರಲಿಲ್ಲ, ಅವರಿಗೆ ಸಹಾಯ ಮಾಡ್ತಾ ಇರಲಿಲ್ಲ. ಇದನ್ನು ಈ ಮಿಷನರಿ ನಿಕೋಲಸ್ ಗಮನಿಸುತ್ತಾ ಇದ್ದರು. ಮರುದಿನ ಪುನಃ ಅವರು ರಾತ್ರಿ ಕೆಮ್ಮಲಿಕ್ಕೆ ಆರಂಭಿಸಿದಾಗ ಆ ವಯಸ್ಸಾದ ಮನುಷ್ಯನನ್ನು ತಿರುಗಿ ಎದ್ದೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರಿಗೆ ಸಾಧ್ಯವಾಗಲಿಲ್ಲ. ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಪ್ರಾರಂಭಿಸಿದರು. ಆಗ ನಿಕೋಲಸ್ ಅವರು ತಮ್ಮ ಹಾಸಿಗೆಯನ್ನು ಬಿಟ್ಟು ಎದ್ದು ಆ ವಯಸ್ಸಾದ ಮನುಷ್ಯನ ಬಳಿ ಹೋಗಿ ಅವರನ್ನು ಒಂದು ಮಗುವಿನ ಹಾಗೆ ಎತ್ತಿಕೊಂಡು ಮೂತ್ರ ವಿಸರ್ಜನೆ ಮಾಡಲು ಅವರಿಗೆ ಸಹಾಯ ಮಾಡಿದರು. ಅವರ ಕೆಲವು ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡಿದರು. ಆಗ ಆ ವಯಸ್ಸಾದ ಮನುಷ್ಯನು ಇವರನ್ನು ಹಿಡಿದು ಮುತ್ತಿಟ್ಟು, ಅಪ್ಪ, ತುಂಬ ಥ್ಯಾಂಕ್ಸ್ ಅಪ್ಪ, ನನ್ನ ಬಲಹೀನತೆಯಲ್ಲಿ ನೀನು ಸಹಾಯ ಮಾಡಿದೆ ಎಂಬುದಾಗಿ ಹೇಳಿದರು. ಈ ಎಲ್ಲ ಕಾರ್ಯಗಳನ್ನು ಅಲ್ಲಿದ್ದಂಥ ರೋಗಿಗಳು ನೋಡುತ್ತಾ ಇದ್ದರು. ಮರುದಿವಸ ನಡೆದ ಅದ್ಭುತ ಏನಂದರೆ, ರೋಗಿಗಳೇ ಇವನ ಬಳಿ ಬಂದು, ಸರ್, ಅವತ್ತೇನೋ ಒಂದು ಕರಪತ್ರ ಕೊಡಲಿಕ್ಕೆ ಬಂದ್ರಲ್ವ, ಕೊಡಿ ಸರ್ ಎಂಬುದಾಗಿ ಇವರ ಸಹಾಯವನ್ನು ಕೇಳುವುದಕ್ಕೆ, ಯೇಸುವಿನ ಬಗ್ಗೆ ಹೇಳಿ, ಸುವಾರ್ತೆಯ ಬಗ್ಗೆ ಹೇಳಿ ಎಂಬುದಾಗಿ ಅವರೇ ಮುಂದಾಗಿ ಬರ್ತಾ ಇದ್ದರು. ಕಾರಣ ಏನಂದರೆ, ಆ ರಾತ್ರಿಯಲ್ಲಿ ಆ ವೃದ್ಧ ಆ ಮನುಷ್ಯನಿಗೆ ಅವರು ತೋರಿಸಿದಂಥ ಒಂದು ಚಿಕ್ಕ ಪ್ರೀತಿಯಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಪ್ರೀತಿ ಈ ಪ್ರಪಂಚವನ್ನೇ ಬದಲಾಯಿಸುವಂಥದ್ದಾಗಿದೆ. ಈ ಲೋಕದಲ್ಲಿ ಅನೇಕ ಜನರು ಕತ್ತಿಯಿಂದ ಈ ಲೋಕವನ್ನು ಗೆದ್ದುಕೊಂಡ್ರು, ಭಯಪಡಿಸಿ ಗೆದ್ದುಕೊಂಡ್ರು, ದಂಗೆ ಎದ್ದು ಗೆದ್ದುಕೊಂಡ್ರು. ಆದರೆ ಈ ಜಗತ್ತನ್ನು ಪ್ರೀತಿಯಿಂದ ಗೆದ್ದಂಥ ಏಕೈಕ ವ್ಯಕ್ತಿ ಯಾರಂತ ಹೇಳಿದ್ರೆ ಯೇಸು ಸ್ವಾಮಿ. ಅವರು ಇವತ್ತು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಪ್ರೀತಿಯಲ್ಲಿ ನಡೆಯಿರಿ, ಪ್ರತಿಯೊಬ್ಬರನ್ನ ಪ್ರೀತಿಸ್ರಿ. ಸ್ತೋತ್ರ. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲಂತೆ. ಹಾಗಾದರೆ ನಾವು ದೇವರನ್ನು ತಿಳ್ಕೋಬೇಕಾದ್ರೆ ನಮಗೆ ಪ್ರೀತಿ ಇರಬೇಕು.
ಈ ಲೋಕದಲ್ಲಿ ಪ್ರೀತಿಗಾಗಿ ಹಾತೊರೆಯುತ್ತಿರುವಂಥ ಮಾನವ ಕುಲಕ್ಕೆ ಸ್ತೋತ್ರ, ದೇವರ ಪ್ರೀತಿಯನ್ನು ಪ್ರಕಟಿಸೋಣ. ಆ ದೇವರ ಪ್ರೀತಿಯಲ್ಲಿ ನಾವು ನಡೆಯೋಣ. ದೇವರು ತಾನೇ ಆ ವಿಧದಲ್ಲಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಲಿ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ, ದೇವರೇ, ಪ್ರೀತಿಯೇ ಪ್ರಥಮವಾದದ್ದು. ಸಂಗತಿಗಳು ಬದಲಾಯಿಸಲಿಕ್ಕೆ ಆಗದೇ ಇರುವ ವಿಷಯಗಳನ್ನು ಪ್ರೀತಿ ಕ್ಷಣ ಮಾತ್ರದಲ್ಲಿ ಬದಲಾಯಿಸುವಂಥದ್ದಾಗಿದೆ. ಸ್ವಾಮಿ, ಆ ಪ್ರೀತಿಯನ್ನು ಕೊಡ್ರಿ. ಆ ಪ್ರೀತಿಯಲ್ಲಿ ನಡೆಯುವಂತೆ ನನ್ನ ಜೀವಿತದಲ್ಲಿ ಆ ದೈವಿಕ ಪ್ರೀತಿಯನ್ನು ತೋರಿಸಲಿಕ್ಕೆ ನನಗೆ ಕೃಪೆಯನ್ನು ಕೊಡ್ರಿ. ಹಲ್ಲೆಲೂಯಾ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯ ದೇವರಪ್ಪ, ನಮ್ಮನ್ನು ಪ್ರೀತಿಸುವ ದೇವರು. ನೀವು ಪ್ರೀತಿ ಸ್ವರೂಪಿಯಾಗಿದ್ದೀರಿ. ಆ ಪ್ರೀತಿಯು ನಮ್ಮಲ್ಲಿ ನೆಲೆಸಲಿ. ನಾವು ಪ್ರತಿಯೊಬ್ಬರನ್ನು ಪ್ರೀತಿಸುವಂತೆ, ಪ್ರೀತಿಯಿಂದ ನಿಮ್ಮ ಸಂದೇಶವನ್ನು ತಿಳಿಸುವಂತೆ, ಪ್ರೀತಿಯಿಂದ ಜನರನ್ನು ಗೆದ್ದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು, ಅವರ ಕುಟುಂಬವನ್ನು ಬ್ಲೆಸ್ ಮಾಡಿರಿ. ಅವರೆಲ್ಲ ಅಗತ್ಯತೆಗಳನ್ನು ಸಂಧಿಸ್ರಿ. ಅವರ ಜೀವಿತದಲ್ಲಿ ಇರುವಂಥ ಎಲ್ಲ ನೋವಿನ ಅವಸ್ಥೆಗಳು, ವೇದನೆಯ ಅವಸ್ಥೆಗಳು ನೀಗಿ ಹೋಗಲಿ. ಅದ್ಭುತ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ಆ ದೈವಿಕ ಪ್ರೀತಿಯಲ್ಲಿ ನೆಲೆಸಿರೋಣ. ಆ ದೈವಿಕ ಪ್ರೀತಿಯನ್ನು ಧರಿಸಿಕೊಳ್ಳೋಣ. ಪ್ರೀತಿಯಲ್ಲಿ ನಡೆಯೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು.